ಮಹಾ ಕೃಪಾಳುಗಳು ರಾಯರು. ದರಿದ್ರರ ಮೇಲೆ ತುಂಬಾ ಅನುಕಂಪ. ಎಲ್ಲರ ಮೇಲೂ ಮಾಡ್ತಾರೆ, ಶ್ರೀಮಂತರ ಮೇಲೆ ಮಾಡೋದಿಲ್ಲ ಅಂತಲ್ಲ. ದರಿದ್ರರನ್ನೇ ಶ್ರೀಮಂತರನ್ನ ಮಾಡಿದವ್ರಿಗೆ ಏನದು ಅನುಕಂಪ. ಮಠದಲ್ಲಿ ಪಾಪ ಏನು ಗೊತ್ತಿಲ್ಲದೆ ಇರೋರು, ಸಾಮಾನ್ಯ ಅಂತಾರಲ್ಲ ಮಠ ಸೇರ್ಕೊಂಡ ಅವನು ಅಂತ. ಅದರ ತಾತ್ಪರ್ಯ ಇಟ್ಟು ಏನೂ ಗೊತ್ತಿಲ್ಲ, ನಮ್ಮನ್ನು ಯಾರು ಕೆಲಸಕ್ಕೆ ಬಾರದೇ ಇರೋರು ಅಂತಾರೆ. ಆಯ್ತಪ್ಪ ಮಠದಲ್ಲಿರು, ಏನೋ ಪೆಟ್ಟಿಗೆ ಎತ್ತು, ನೀರು ಹಾಕು, ಮಾಡು, ಎರಡೊತ್ತು ಊಟಕ್ಕಂತೂ ಹಾಕ್ತೀವಿ. ಅವನಿಗೇನು ಗೊತ್ತಿಲ್ಲ, ರಾಯರಿಗೆ ನೀರು ಕಾಸೆ ಹಾಕೋದಷ್ಟು. ನೀರು ರಾಯರೇ ಬಿಸಿ ಇದೆ ಅಂದರೆ ತಣ್ಣೀರು ಹಾಕೋನು, ತಣ್ಣಗಿದೆ ಅಂದರೆ ಇನ್ನೊಂದಿಷ್ಟು ಬಿಸಿ ಮಾಡೋನು. ಅವನು ಬಿಸಿ ನೀರು ತಣ್ಣು ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ಅಂಥವನ ಮೇಲೂ ಕೃಪೆ ರಾಯರು. ಅವನು ಯಾವಾಗ ಏನು ಕೇಳಬೇಕು ಗೊತ್ತಿಲ್ಲ. ಇದ್ದಕ್ಕಿದ್ದಾಗ ಒಂದಿನ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ. ಯಾವಾಗ ಕೇಳೋದು? ಎಲ್ಲೋ ರಾಯರು ಪೀಠದ ಮೇಲೆ ಕೂತಾಗ ಮಂತ್ರಾಕ್ಷತೆಯೋ ಅಥವಾ ಸಂಭಾವನೆಯನ್ನೋ ಕೊಡಬೇಕಾದ್ರೆ ಕೇಳಬೇಕಲ್ಲ. ರಾಯರೆಲ್ಲೋ ಕಾಲು ತೊಳ್ಕೊಂಡ್ ಬರ್ತಾರೆ, ಸ್ವಾಮಿ ನಂಗೆ ಮದುವೆ ಮಾಡ್ಕೋಬೇಕು, ಏನಾದರೂ ಕೊಡ್ರಿ.